Namaste. Today we're also discussing about Acme threads. Acme ಥ್ರೆಡ್ ಬಗ್ಗೆ ಈ ದಿನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕಳೆದ ತರಗತಿಯಲ್ಲಿ ಫಾರ್ಮ್ಸ್ ಆಫ್ ಸ್ಕ್ರೂ ಥ್ರೆಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ದ ಫಾರ್ಮ್ಸ್ ಆಫ್ ಸ್ಕ್ರೂ ಥ್ರೆಡ್ಸ್ ಈಸ್ ಡಿವೈಡೆಡ್ ಇಂಟು 3 important groups. One is V threads, second one square threads, and next one trapezoidal threads. Again, the trapezoidal threads divided into 4 important category. One is Acme thread, second one butters thread, third one sawtooth thread, and fourth one worm threads. ಟ್ರಪಜಾಯ್ಡಲ್ ಥ್ರೆಡ್ಡಲ್ಲಿ ಮತ್ತೆ 4 ಟೈಪ್ ಥ್ರೆಡ್ಸ್ನ ನೋಡ್ತೀವಿ. ಒಂದನ್ನು ಆಕ್ಮೆ ಥ್ರೆಡ್ಸು, 2 ಬಟರ್ಸ್ ಥ್ರೆಡ್, ಶಾರ್ಟೂತ್ ಥ್ರೆಡ್, ವರ್ಮ್ ಥ್ರೆಡ್. ದ ಫಸ್ಟ್ ಒನ್ ಆಕ್ಮೆ ಥ್ರೆಡ್. ದಿಸ್ ಥ್ರೆಡ್ ಈಸ್ ಎ ಮಾಡಿಫಿಕೇಶನ್ ಆಫ್ ದ ಸ್ಕ್ವೇರ್ ಥ್ರೆಡ್ಸ್. ಇಟ್ ಹ್ಯಾಸ್ ಆನ್ ಇನ್ಕ್ಲೂಡೆಡ್ ಆ್ಯಂಗಲ್ 29 ಡಿಗ್ರಿ. ಈ ಥ್ರೆಡ್ಡು ಸ್ಕ್ವೇರ್ ಥ್ರೆಡ್ಡಿಂದ ಮಾಡಿಫೈಡ್ ಆಗಿದೆ. ಇದರ ಇನ್ಕ್ಲೂಡಿಂಗ್ ಆಂಗಲ್ 29 ಡಿಗ್ರಿ. included angle 29 degree. It is preferred for many jobs because it is fairly easy to machines. ಇದರಲ್ಲಿ ನಾವು ಸೋ ಮೆನಿ ಜಾಬ್ಸ್ನ ನಾವು ಮಾಡ್ತೀವಿ, ಏಕೆಂದರೆ ಇಟ್ ಈಸ್ ಆಲ್ಸೋ ಈಸಿ ಎಂಗೇಜ್ಡ್ ವಿತ್ ಮೆಷಿನ್ ಸಾಫ್ಟ್ ಜೊತೆಗೆ, ಅಥವಾ ಈಸಿ ಎಂಗೇಜ್ ಟು ಮೆಷಿನ್ ಅಂತ ಹೇಳ್ತಾನೆ. ಮೆಷಿನಲ್ಲಿ ಈಸಿಯಾಗಿ ಎಂಗೇಜ್ ಮಾಡ್ಬೋದು ಅಂತ ಹೇಳ್ತಾನೆ. ಆಕ್ಮಿ ಥ್ರೆಡ್ಸ್ ಆರ್ ಯೂಸ್ಡ್ ಇನ್ ಲೇತ್ ಲೀಡ್ ಸ್ಕ್ರೂಸ್. ಆಕ್ಮಿ ಥ್ರೆಡ್ಸ್ನ ಲೇತ್ ಲೀಡ್ ಸ್ಕ್ರೂಸಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ದಿಸ್ ಫಾರ್ಮ್ ಆಫ್ ದ ಥ್ರೆಡ್ಸ್ ಎನೇಬಲ್ಸ್ ದ ಈಸಿ ಎಂಗೇಜ್ಮೆಂಟ್ ಆಫ್ ದ ಆಫ್ ನಟ್. ಈ ಒಂದು ಥ್ರೆಡ್ಸು ನಮಗೆ ಈಸಿ ಎಂಗೇಜ್ಮೆಂಟ್ ವಿತ್ ಆಫ್ ನಟ್. ಲೇತ್ ಲೀಡ್ ಸ್ಕ್ರೂ ಅಲ್ಲಿ ಈ ಆಕ್ಮಿ ಥ್ರೆಡ್ಸ್ನ ನಾವು ಯೂಸ್ ಮಾಡ್ತೀವಿ. ಇದು ಆಫ್ ನಟ್ ಜೊತೆಗೆ ಈಸಿಯಾಗಿ ಎಂಗೇಜ್ಮೆಂಟ್ ಆಗುತ್ತೆ. ಅದರಿಂದ ಲೇತ್ ಲೀಡ್ ಸ್ಕ್ರೂ ಅಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. The metric acme threads an included angle of 30 degree. metric acme thread angle 30 degree, included angle 30 degree ಅಂತ ಹೇಳ್ತಾನೆ. The relationship between the pitch and other various elements shown in the figure. Once again, acme threads ಸ್ಕ್ವೇರ್ ಥ್ರೆಡ್ ಇಂದ ಮಾಡಿಫೈ ಮಾಡ್ಕೊಂಡಿದ್ವಿ. ಇದರ ಇನ್ಕ್ಲೂಡಿಂಗ್ ಆಂಗಲ್ 29 ಡಿಗ್ರಿ. ಇದನ್ನ ಸೋ ಮೆನಿ ಜಾಬ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ, ಯಾಕೆಂದ್ರೆ ಇಟ್ ಈಸ್ ಈಸಿ ಟು ಎಂಗೇಜ್ ವಿತ್ ಮೆಷಿನಲ್ಲಿ ನಾವು ಈಸಿಯಾಗಿ ಎಂಗೇಜ್ ಆಗ್ತದೆ ಅಂತೇಳಿ ಇದನ್ನ ಯೂಸ್ ಮಾಡ್ತೀವಿ. ಆಕ್ಮಿ ಥ್ರೆಡ್ಸ್ನ ಜಾಸ್ತಿ ಲೇತ್ ಲೀಡ್ ಸ್ಕ್ರೂ ಅಂಡ್ ಆಫ್ ನಟ್ಟಲ್ಲಿ ನಾವು ಯೂಸ್ ಮಾಡ್ತೀವಿ. ದ ಆಕ್ಮಿ ಥ್ರೆಡ್ಸ್ ಈಸ್ ಕನ್ಸಿಸ್ಟ್ 2 ಟೈಪ್. ಈ ಆಕ್ಮಿ ಥ್ರೆಡ್ಡಲ್ಲಿ 2 ಟೈಪ್ ಥ್ರೆಡ್ನ ಎಗೇನ್ ನೋಡ್ತೀವಿ. ದ ಫಸ್ಟ್ ಒನ್ ದ ಬ್ರಿಟಿಷ್ ಆಕ್ಮಿ ಥ್ರೆಡ್, ದ ಸೆಕೆಂಡ್ ಒನ್ ಮೆಟ್ರಿಕ್ ಆಕ್ಮಿ ಥ್ರೆಡ್ ಅಂತ ಹೇಳ್ತಾನೆ. ದ ಬ್ರಿಟಿಷ್ ಆಕ್ಮಿ ಥ್ರೆಡ್ ಇನ್ಕ್ಲೂಡೆಡ್ ಆಂಗಲ್ 29 ಡಿಗ್ರಿ ಅಂಡ್ ಮೆಟ್ರಿಕ್ ಆಕ್ಮಿ ಥ್ರೆಡ್ ಇನ್ಕ್ಲೂಡೆಡ್ ಆಂಗಲ್ 30 ಡಿಗ್ರಿ ಅಂತ ಹೇಳ್ತಾನೆ. ದ ವೇರಿಯಸ್ ಎಲಿಮೆಂಟ್ಸ್ ಸೋನ್ ಇನ್ ದ ಫಿಗರ್. ಈ ಚಿತ್ರದಲ್ಲಿ ನಾವು ಆಕ್ಮಿ ಥ್ರೆಡ್ಸ್ದು ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ದಿಸ್ ದ ಆಕ್ಮಿ ಥ್ರೆಡ್. ದ ಫಿಗರ್ ಕನ್ಸಿಸ್ಟ್ ಆಕ್ಮಿ ಥ್ರೆಡ್, ದ ಎಲಿಮೆಂಟ್ಸ್ ಆಫ್ ದ ಥ್ರೆಡ್ಸ್ ಅಂಡ್ ಪಿಚ್ ಆಫ್ ಥ್ರೆಡ್ಸ್ನ ನಾವು ನೋಡ್ತಾ ಇದ್ದೀವಿ. ದ ಫಸ್ಟ್ ಒನ್ ದ ಕ್ರೀಸ್ಟ್, ಡೆಪ್ತ್ ಅಂಡ್ ರೂಟ್ ಅಂತ ಹೇಳ್ತೀವಿ. The thread is also consist, they find out the some depth of the thread, crease to root following the formula. ಕೆಲವು ಫಾರ್ಮುಲಾದಿಂದ ನಾವು ಡೆಪ್ತ್, ಕ್ರೀಸ್ಟ್ ಮತ್ತು ರೂಟ್ನ ಫೈಂಡ್ ಔಟ್ ಮಾಡ್ತೀವಿ. ಡೆಪ್ತ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಡೆಪ್ತ್ ಈಸ್ ಈಕ್ವಲ್ ಟು 0.5 ಡಿವೈಡೆಡ್ ಬೈ ಎನ್ ಪ್ಲಸ್ 0.010 ಇಂಚಸ್ ಅಂತ ಹೇಳ್ತಾನೆ. ಕ್ರೀಸ್ಟ್ನ ಫೈಂಡ್ ಔಟ್ ಮಾಡಬೇಕಾದ್ರೆ 0.3707 ಡಿವೈಡೆಡ್ ಬೈ ಎನ್. ರೂಟ್ನ ಫೈಂಡ್ ಔಟ್ ಮಾಡಬೇಕಾದ್ರೆ 0.3707 divided by n minus 0.0052 inches ಅಂತ. It is the constant formula given to find out the depth of thread, crease and root, where n is equal to number of thread per inch ಅಂತ ಹೇಳ್ತಾನೆ. This is the 29 degree included angle. 29 degree included angle ಇರೋದ್ರಿಂದ this thread is also called ಬ್ರಿಟಿಷ್ ಆಕ್ಮಿ ಥ್ರೆಡ್. ಇದನ್ನ ನಾವು ಬ್ರಿಟಿಷ್ ಆಕ್ಮಿ ಥ್ರೆಡ್ಸ್ ಅಂತ ಕರಿತೀವಿ. ಬ್ರಿಟಿಷ್ ಥ್ರೆಡ್ ಆಕ್ಮಿ ಥ್ರೆಡ್ಸ್ ಇಸ್ ಆಲ್ಸೋ ಹ್ಯಾವಿಂಗ್ ಇನ್ಕ್ಲೂಡೆಡ್ ಆಂಗಲ್ 29 ಡಿಗ್ರಿ. 29 ಡಿಗ್ರಿ ಇದ್ರೆ ಇದನ್ನು ನಾವು ಬ್ರಿಟಿಷ್
ಆಕ್ಮಿ ಥ್ರೆಡ್ಸ್ ಅಂತ ಕರಿತೀವಿ. ದ ಎಲಿಮೆಂಟ್ಸ್ ಆಫ್ ಥ್ರೆಡ್ಸ್ ನೋಡ್ತಾ ಇದ್ದೀವಿ, ಕ್ರೀಸ್ಟ್, ರೂಟು ಅಂಡ್ ಡೆಪ್ತ್ ಅಂತ ಕರಿತೀವಿ. ದ ಇನ್ಕ್ಲೂಡಿಂಗ್ ಆಂಗಲ್ ದ 29 ಡಿಗ್ರಿ, ಇನ್ಕ್ಲೂಡೆಡ್ ಆಂಗಲ್ ಅಂತಕ್ಕಂಥದ್ದು 29 ಡಿಗ್ರಿಗೆ ಕೊಟ್ಟಿದ್ದಾನೆ. 29 ಡಿಗ್ರಿ ಇರೋದ್ರಿಂದ ಇದನ್ನು ನಾವೇನು ಕರಿತೀವಿ, ಬ್ರಿಟಿಷ್ ಆಕ್ಮಿ ಥ್ರೆಡ್ಸ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಮೆಟ್ರಿಕ್ ಆಕ್ಮಿ ಥ್ರೆಡ್, ಇದನ್ನು ನಾವು ಮೆಟ್ರಿಕ್ ಆಕ್ಮಿ ಥ್ರೆಡ್ಸ್ ಅಂತ ಕರಿತೀವಿ. ಇನ್ ದೀಸ್ ಥ್ರೆಡ್ ಇನ್ಕ್ಲೂಡೆಡ್ ಆಂಗಲ್ 30 ಡಿಗ್ರಿ, 30 ಡಿಗ್ರಿ ಇರೋದ್ರಿಂದ, ಇದರ ಇನ್ಕ್ಲೂಡಿಂಗ್ ಆಂಗಲ್ 30 ಡಿಗ್ರಿ ಇರೋದ್ರಿಂದ ಇದನ್ನ ಮೆಟ್ರಿಕ್ ಆಕ್ಮಿ ಥ್ರೆಡ್ಸ್ ಅಂತ ಕರಿತೀವಿ. ದ ಫಾಲೋಯಿಂಗ್ ಸಮ್ ವ್ಯಾಲ್ಯೂಸ್ ಅಂಡ್ ಫಾಲೋಯಿಂಗ್ ಸಮ್ ವ್ಯಾಲ್ಯೂಸ್ ಆರ್ ಇಂಡಿಕೇಟೆಡ್, ಲೆಟರ್ಸ್ ಆರ್ ಇಂಡಿಕೇಟೆಡ್ ಆನ್ ದಿಸ್ ಫಿಗರ್. ದ ಇಂಟರ್ನಲ್ ಥ್ರೆಡ್ ಅಂಡ್ ಎಕ್ಸ್ಟರ್ನಲ್ ಥ್ರೆಡ್ ಅಂತ ಹೇಳ್ತಾನೆ. ಥ್ರೆಡ್ ಬೋಲ್ಟು ಮತ್ತು ನೆಟ್ಟು ಎರಡನ್ನೂ ಎಂಗೇಜ್ ಮಾಡಿದ್ದಾನೆ. ದ ಇಂಟರ್ನಲ್ ಥ್ರೆಡ್ ಅಂಡ್ ಎಕ್ಸ್ಟರ್ನಲ್ ಥ್ರೆಡ್ಸ್ ಅಂತ ಹೇಳ್ತಾನೆ. ಸಮ್ ವ್ಯಾಲ್ಯೂಸ್ ಆಲ್ಸೋ ಇಂಡಿಕೇಟೆಡ್ ಆನ್ ದಿಸ್ ಫಿಗರ್ಸ್ ಜೊತೆಗೆ ಕೆಲವು ವ್ಯಾಲ್ಯೂಸ್ನ ಇಂಡಿಕೇಟ್ ಮಾಡಿದರೆ ಯು ಮೇಕ್ ಎ ಥ್ರೆಡ್ಸ್ ಇನ್ ಅವರ್ ಮೆಷಿನಲ್ಲಿ ನಾವು ಥ್ರೆಡ್ ಮಾಡಬೇಕಾದ್ರೆ ಫಾಲೋಯಿಂಗ್ ಸ್ಮಾಲ್ ಐಟಮ್ಸ್ ಇಸ್ ಆಲ್ಸೋ ಫೈಂಡ್ ಔಟ್ಸು, ಕೆಲವು ಸಣ್ಣ ಐಟಮ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ವಾಟ್ ಅಬೌಟ್ ರೇಡಿಯಸ್ಸು, D4, D2, D1, D3 ಆ್ಯಂಡ್ ಪಿಚ್ಚಸ್ ಆ್ಯಂಡ್ ಕ್ರೀಸ್ಟ್, ರೂಟು ಇದನ್ನು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಮಾಡಬೇಕಾದ್ರೆ ಅವನು ಸಮ್ ಗಿವನ್ ಟು ದ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಫಾರ್ ದಿಸ್ ಥ್ರೆಡ್ಗೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾನೆ. ಡೀಟೇಲ್ಸ್ ಫಾರ್ 36 into 6, 36 into 6 means the thread dia 36, the dia of the job 36 and 6 is equal to pitch. 6 ಅಂತಕ್ಕಂಥದ್ದನ್ನ ಪಿಚ್ ಅಂತ ಕೇಳ್ತೀವಿ. ಇಲ್ಲಿ ಕೆಲವು ಡೀಟೇಲ್ಸ್ ಕೊಟ್ಟಿದ್ದಾನೆ. 36 into 6, 36 ಅಂತಕ್ಕಂಥದ್ದು ನಾಮಿನಲ್ ಡೈ ಆಫ್ ದ ಥ್ರೆಡ್ನ ಒಂದು ನಾಮಿನಲ್ ಡಯ ಅಥವಾ ಬಿಗ್ ಡೈ ಅಂತ ಕರಿತೀವಿ. ಜೊತೆಗೆ 6 ಅಂತಕ್ಕಂಥದ್ದು 6 is equal to ಪಿಚ್ ಆಫ್ ದ ಥ್ರೆಡ್ ಮತ್ತು ನಾಮಿನಲ್ ಡೈ ಆಫ್ ದ ಥ್ರೆಡ್ನ ಪ್ರಕಾರವಾಗಿ ನಾವೇನು ಮಾಡ್ತೀವಿ, ಕೆಳಗಿನ ಐಟಮ್ಸ್, ಕೆಳಗಿರ್ತಕ್ಕಂಥ ಕೆಲವು ವ್ಯಾಲ್ಯೂಸ್ನ ಕಂಡುಹಿಡ್ಕೊಂಡು ನಾವು ಥ್ರೆಡ್ಸ್ನ ನಾವು ಮಾಡ್ತೀವಿ. ಗೊತ್ತಾಯ್ತಾ? These dimension R1, R2, H and also H3 and change for details ಅಂತ ಕೊಟ್ಟಿದ್ದಾನೆ. ಡೀಟೇಲ್ಸ್ ಫಾರ್ 36 into 6, AC is equal to 0.5, R1 is equal to radius 0.25, radius 2 is equal to 0.5 and D nominal ಅಂದರೆ diameter, nominal diameter 36, D2 33, D3 33 and H1 3, H3 is equal to 3.5 and H3 is equal to 3.5, D4 is equal to 37 and D2 is equal to 33 and D1 is equal to 30 ಅಂತ ಕೆಲವು ಡೀಟೇಲ್ಸ್ ಕೊಟ್ಟಿದ್ದಾನೆ. ನಾವು ಇದನ್ನು ಥ್ರೆಡ್ನ ಮಾಡಬೇಕಾದ್ರೆ ಈ ಫಾರ್ಮುಲನ ಯೂಸ್ ಮಾಡಿ ಥ್ರೆಡ್ದು D1, D2, ರೇಡಿಯಸ್ ಅಂಡ್ ನಾಮಿನಲ್ ಡಯಾ, ಸಮ್ ಪಿಚ್ ಡಯಾ, ವಾಟ್ ಎವರ್ ದ ಗಿವನ್ ಸಮ್ ಇನ್ಸ್ಟ್ರಕ್ಷನ್ ದಟ್ ಈಸ್ ಯೂಸ್ ಟು ಫೈಂಡ್ ಔಟ್ ದ ಥ್ರೆಡ್ಸ್ನ ನಾವು ಕಂಡುಹಿಡಿಬೇಕಾದ್ರೆ, ಥ್ರೆಡ್ಸ್ನ ಮಾಡಬೇಕಾದ್ರೆ ಈ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ನ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಹೇಳ್ತೀವಿ ದ ಬ್ರಿಟಿಷ್ ಆಕ್ಮಿ ಥ್ರೆಡ್ is also having a angle 29 degree and metric acme threads having a included angle 30 degree. ಸೊ ಫಾಲೋಯಿಂಗ್ ಡೀಟೇಲ್ಸ್ ಆರ್ ಗಿವನ್ ಟು ದ ಫಿಗರಲ್ಲಿ ಕೆಲವು ಡೀಟೇಲ್ಸ್ನ ನೋಡಿದ್ದಾನೆ. ಸೊ ಅದನ್ನು ನಾವು ಫೈಂಡ್ ಔಟ್ ಮಾಡಿ ಥ್ರೆಡ್ನ ಮಾಡಬೇಕಾದ್ರೆ ನಾವು ಇದನ್ನು ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಟರ್ಸ್ ಥ್ರೆಡ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಒನ್ ಬಟರ್ಸ್ ಥ್ರೆಡ್ ಅಂತ ಕರಿತೀವಿ. ಅಂಡ್ ಡೆಪ್ತ್ ಅಂಡ್ ವಿಡ್ತ್ ಆಫ್ ದ ಫ್ಲಾಟ್ನ ಕಂಡುಹಿಡಿಬೇಕಾದ್ರೆ ಇದು ಕೊಟ್ಟಿದ್ದಾನೆ. ನೆಕ್ಸ್ಟ್ ಒನ್ ಬಟರ್ಸ್ ಥ್ರೆಡ್ ಅಂತ ಹೇಳ್ತಾನೆ. ಇನ್ ದೀಸ್ ಬಟರ್ಸ್ ಥ್ರೆಡ್ಸ್ ಒನ್ ಫ್ಲಾಂಕ್ ಈಸ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಆಫ್ ದ ಥ್ರೆಡ್ ಅಂಡ್ ಅದರ್ ಫ್ಲಾಂಕ್ ಅಟ್ 45 ಡಿಗ್ರಿ ಅಂತ ಕರೀತಾನೆ. ಬಟರ್ಸ್ ಥ್ರೆಡ್ಸಲ್ಲಿ ಒಂದು ಆ್ಯಂಗಲು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಟು ದ ಥ್ರೆಡ್ ಆ್ಯಂಗಲ್ ಅಂಡ್ ಅದರ್ ಫ್ಲಾಂಕ್ ಈಸ್ 45 ಡಿಗ್ರಿ ಅಂತ ಕರೀತಾನೆ. ಇದು ಇಸ್ ಆಲ್ಸೋ ಅನದರ್ ಟೈಪ್ ಆಫ್ ದ ಥ್ರೆಡ್ಸ್ ಇನ್ ಎ ಟ್ರಪಜಾಡಲ್ ಥ್ರೆಡ್ಸಲ್ಲಿ ಬೇರೆ ಇನ್ನೊಂದು ಗುಂಪಿನ ಬೇರೆ ಒಂದು ಥ್ರೆಡ್ ಅಂತ ನಾವು ಹೇಳ್ತೀವಿ. ಈ ಬಟರ್ಸ್ ಥ್ರೆಡ್ ಏನಪ್ಪ ಹೇಳ್ತದೆ ಅಂದರೆ ಒಂದು ಆ್ಯಂಗಲ್ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಆಫ್ ದ ಥ್ರೆಡ್ನ ಆಕ್ಸಿಸ್ಗೆ ಒಂದು ಫ್ಲಾಂಕು ಪರ್ಪೆಂಡಿಕ್ಯುಲರ್ ಆಗಿರ್ತದೆ ಅಂದರೆ 90 ಡಿಗ್ರಿಗೆ ಇರ್ತದೆ. ಅನದರ್ ಫ್ಲಾಂಕ್ ಈಸ್ ಆಲ್ಸೋ ಕನ್ಸಿಸ್ಟ್ 45 ಡಿಗ್ರಿ, ಇನ್ನೊಂದು ಫ್ಲಾಂಕು 45 ಡಿಗ್ರಿಗೆ ಇರ್ತದೆ ಈ ಥ್ರೆಡ್ಡಲ್ಲಿ. ದೀಸ್ ಥ್ರೆಡ್ಸ್ ಆರ್ ಯೂಸ್ ಟು ಪಾರ್ಟ್ ವೇರ್ ಪ್ರೆಷರ್ ಆಕ್ಟ್ಸ್ ಅಟ್ ಒನ್ ಫ್ಲಾಂಕ್ ಆಫ್ ದ ಥ್ರೆಡ್ ಡ್ಯೂರಿಂಗ್ ಟ್ರಾನ್ಸ್ಮಿಷನ್. ಈ ಥ್ರೆಡ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ ಒಂದು ಪ್ಲ್ಯಾಂಕ್ ಮೇಲೆ ಎಲ್ಲಿ ಪ್ರೆಷರ್ ಆಕ್ಟ್ ಆಗ್ತದೋ ಆ ಒಂದು ಜಾಗದಲ್ಲಿ, ಆ ಒಂದು ಟ್ರಾನ್ಸ್ಮಿಷನ್ ಆಫ್ ಪವರ್ ಎಲ್ಲಿ ಒಂದು ಫ್ಲ್ಯಾಂಕ್ ಮೇಲೆ ಪವರು ಜಾಸ್ತಿ ಆಕ್ಟ್ ಆಗ್ತದೋ ಅಂಥ ಜಾಗದಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ದ ಸೋನ್ ಇನ್ ದ ಫಿಗರ್ ದ ಬಟರ್ಸ್ ಥ್ರೆಡ್ ಇಸ್ ಆಲ್ಸೋ ಕನ್ಸಿಸ್ಟ್ ದ ಗಿವನ್ ಫಿಗರ್. ನೋಡೋಕೆ ಇದು ಬಟರ್ಸ್ ಥ್ರೆಡ್ಸ್ ಅಂತ ಕರಿತೀವಿ. ಒನ್ ಫ್ಲ್ಯಾಂಕ್ ಈಸ್ ಆಲ್ಸೋ ಕನ್ಸಿಸ್ಟ್
perpendicular axis to thread axis and another flank consists 45 degree. ಒಂದು ಫ್ಲಾಂಕ್ 45 ಡಿಗ್ರಿ ಇದೆ, ಇನ್ನೊಂದು ಫ್ಲಾಂಕ್ 90 ಡಿಗ್ರಿ ಇದೆ. The given elements depth and creased and roots the expand here also find out the some values for using the formula. ಇದರಲ್ಲೂ ಕೂಡ ನಾವು ಡೆಪ್ತ್ ಮತ್ತೆ ಕ್ರೀಸ್ಟ್ ಮತ್ತೆ ರೂಟ್ ನ ಕಂಡುಹಿಡಿಯಬೇಕಾದ್ರೆ ಕೆಲವು ಫಾರ್ಮುಲಾಸ್ ನಾವು ಯೂಸ್ ಮಾಡ್ತೀವಿ. ಡೆಪ್ತ್ is equal to 0.75 divided by n, width of the flat is equal to pitch by 8 ಅಂತ ನಾವು ಕರಿತೀವಿ. These threads are used in power press, carpentry wise, gun breeches and ratchets etc. ಈ ಥ್ರೆಡ್ ನ ನಾವು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ಪವರ್ ಪ್ರೆಸ್, ಕಾರ್ಪೆಂಟ್ರಿ ವೈಸ್, ಗನ್ ಬ್ರೀಚ್ ಅಂಡ್ ರಾಚೆಟ್ಸ್ etc etc. Once again the butter spread, the one flank is perpendicular axis to the ಥ್ರೆಡ್ ಆಕ್ಸಿಸ್ ಅಂಡ್ ದರ್ ಫ್ಲಾಂಕ್ ಈಸ್ 45 ಡಿಗ್ರಿ. ಇದ್ರ ಥ್ರೆಡ್ ಆಂಗಲ್ ಎಷ್ಟಿರುತ್ತಪ್ಪ ಅಂದರೆ ದ ಇನ್ಕ್ಲೂಡೆಡ್ ಥ್ರೆಡ್ ಆಂಗಲ್ 45 ಡಿಗ್ರಿ. ಒಂದು ಆಂಗಲು ಪರ್ಪೆಂಡಿಕ್ಯುಲರ್ ಟು ದ ಥ್ರೆಡ್ ಆಕ್ಸಿಸ್. ಥ್ರೆಡ್ ಆಕ್ಸಿಸ್ಗೆ ಒಂದು ಆಂಗಲು ಪರ್ಪೆಂಡಿಕ್ಯುಲರ್ ಆಗಿರ್ತದೆ, ಇನ್ನೊಂದು ಫ್ಲಾಂಕ್ ಏನಾಗಿರ್ತದೆ 45 ಡಿಗ್ರಿಗೆ ಇರ್ತದೆ. ಹಾಗಾಗಿ ಇದನ್ನು ನಾವು ಬಟರ್ಸ್ ಥ್ರೆಡ್ಸ್ ಅಂತ ಕರಿತೀವಿ. ಬಟರ್ಸ್ ಥ್ರೆಡ್ಸ್ ಕೆಲವು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ತೀವಿ. ಇದನ್ನು ಜಾಸ್ತಿಯಾಗಿ ಪವರ್ ಪ್ರೆಸ್, ಕಾರ್ಪೆಂಟ್ರಿ ವೈಸ್, ಗನ್ ಬ್ರೀಚಸ್ ಮತ್ತು ರಾಚೆಟ್ಸ್ ಇದರಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ದ ನೆಕ್ಸ್ಟ್ ಒನ್ ಸಾ ಟೂತ್ ಥ್ರೆಡ್ಸ್. ಸಾ ಟೂತ್ ಥ್ರೆಡ್ಸ್ ಅಂತೇಳಿ ನೆಕ್ಸ್ಟ್ ಒನ್ ಥ್ರೆಡ್ಸ್ನ ನೋಡ್ತೀವಿ. ದಿಸ್ ಈಸ್ ಎ ಮಾಡಿಫೈಡ್ ಫ್ರಮ್ ಬಟರ್ಸ್ ಥ್ರೆಡ್. ಇದು ಬಟರ್ಸ್ ಥ್ರೆಡ್ಡಿಂದ ಮತ್ತೆ ನಾವು ಮಾಡಿಫೈ ಮಾಡ್ಕೊಂಡಿದ್ವಿ. ಇನ್ ದೀಸ್ ಥ್ರೆಡ್ ದ ಫ್ಲಾಂಕ್ ಟೇಕಿಂಗ್ ದ ಲೋಡ್ ಈಸ್ ಇನ್ಕ್ಲೂಡೆಡ್ ಅಟ್ ದ ಆ್ಯಂಗಲ್ 3 ಡಿಗ್ರಿ. ಯಾವ ಫ್ಲಾಂಕ್ ಲೋಡ್ ತಗೋತದ ಆ ಫ್ಲಾಂಕ್ನ ಮತ್ತೆ 3 ಡಿಗ್ರಿಗೆ ಇನ್ಕ್ಲೈನ್ ಮಾಡಿದ್ದಾನೆ, ಮತ್ತೆ 3 ಡಿಗ್ರಿಗೆ ಅವನು ಓರೆಯಾಗಿ ಮಾಡಿದ್ದಾನೆ. ಸೊ ವೇರ್ ಆಸ್ ದ ಅದರ್ ಫ್ಲಾಂಕ್ ಈಸ್ ಇನ್ಕ್ಲೂಡೆಡ್ ಅಟ್ 30 ಡಿಗ್ರಿ. ಇನ್ನೊಂದು ಫ್ಲಾಂಕು 40 ಡಿಗ್ರಿಗೆ ಇದೆ. ಇಯರ್ ದ ಒನ್ ಫ್ಲಾಂಕ್ ಆಫ್ ದ sawtooth thread is also inclined 3 degree. Another flank is also inclined at 30 degree. ಇದನ್ನ ನಾವು ಬಟರ್ಸ್ ಥ್ರೆಡ್ ಅಲ್ಲಿ ಮತ್ತೆ ಮಾಡಿಫೈ ಮಾಡ್ಕೊಂಡಿದ್ದೀವಿ. ಬಟರ್ಸ್ ಥ್ರೆಡ್ ಅಲ್ಲಿ ಮತ್ತೆ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ. ಏನಪ್ಪ ಹೇಳ್ತದೆ ಅಂದ್ರೆ ಈ ಥ್ರೆಡ್ ಒಂದು ಫ್ಲಾಂಕ್ ಯಾವ ಫ್ಲಾಂಕ್ ಲೋಡ್ ತಕ್ಕೋತದೋ ಆ ಫ್ಲಾಂಕ್ 3 ಡಿಗ್ರಿಗೆ ಸ್ವಲ್ಪ ಓರೆಯಾಗಿರ್ತದೆ. ಇನ್ನೊಂದು ಫ್ಲಾಂಕ್ ಏನಾಗಿರ್ತದೆ ಇನ್ಕ್ಲೂಡೆಡ್ ಅಟ್ 30 ಡಿಗ್ರಿ. ಇನ್ಕ್ಲೂಡೆಡ್ ಅಟ್ 30 ಡಿಗ್ರಿ ಅಂತ ಕರಿತಾನೆ. ದ ಬೇಸಿಕ್ ಪ್ರೊಫೈಲ್ ಆಫ್ ದಿಸ್ ಥ್ರೆಡ್ illustrated in this figure ಅಲ್ಲಿ ನಾವು ನೋಡ್ತೀವಿ. ದ ಫಿನೋಮಿನಾ ವ್ಯಾಲ್ಯೂಸ್ ಆಫ್ ದ ಡೈಮೆನ್ಷನ್ ವಿತ್ ರೆಸ್ಪೆಕ್ಟ್ ಟು ದ ಪಿಚ್. ನೋಡಕ್ಕೆ ಇದು ಸಾಟೂತ್ ಥ್ರೆಡ್ ಈ ತರ ಇದೆ. ಇದನ್ನ ನಾವು ಸಾಟೂತ್ ಥ್ರೆಡ್ ಅಂತ ಕರಿತೀವಿ. ಸಮ್ ವ್ಯಾಲ್ಯೂಸ್ ಅಂಡ್ ಸಮ್ ಲೆಟರ್ಸ್ ಆಲ್ಸೋ ಇನ್ಕ್ಲೂಡಿಂಗ್ ಇನ್ ದಿಸ್ ಫಿಗರ್ ಫಾರ್ ಫೈಂಡ್ ಔಟ್ ದ ಸಮ್ ಥ್ರೆಡ್ ವ್ಯಾಲ್ಯೂಸ್, ಥ್ರೆಡ್ ಆಂಗಲ್ಸ್ ಅಂಡ್ ಪಿಚ್ H1, H, H2, D1, D2, D3 ಅಂಡ್ ಡಯಾ ಆಕ್ಸಿಸ್ ಆಫ್ ದ ಥ್ರೆಡ್ಸ್ ಅಂತ ಹೇಳ್ತಾನೆ. ಇದೇನಪ್ಪ ಹೇಳ್ತದೆ ಅಂದರೆ ಒಂದು ಫ್ಲಾಂಕ್ಸು ಪರ್ಪೆಂಡಿಕ್ಯುಲರ್ ಇಂದ 3 ಡಿಗ್ರಿ ಓರೆಯಾಗಿರ್ತದೆ ಅಂಡ್ ಇನ್ನೊಂದು ಫ್ಲಾಂಕ್ಸ್ ಏನಾಗಿರ್ತದೆ 30 ಡಿಗ್ರಿಗೆ ಇರ್ತದೆ. ದೇರ್ ಫೋರ್ the included angle of the butters thread is also consist of 30 degree. included angle of the butters thread 30 or 33 degree ಅಂತ ನಾವು ಹೇಳ್ಬೋದು. 30 ಡಿಗ್ರಿ ಅಂತ ಹೇಳ್ತಾನೆ, ಇಲ್ಲಾಂದ್ರೆ 33 ಡಿಗ್ರಿ ಅಂತ ಅವನು ಹೇಳ್ತಾನೆ ಇನ್ಕ್ಲೂಡೆಡ್ ಆಂಗಲ್. ಸೊ ಒನ್ ಫ್ಲಾಂಕ್ ಇಸ್ ಆಲ್ಸೋ 3 ಡಿಗ್ರಿ ಕನ್ಸಿಸ್ಟ್ ಅಂಡ್ ಅನದರ್ ಫ್ಲಾಂಕ್ ಇಸ್ ಆಲ್ಸೋ 30 ಡಿಗ್ರಿ ಕನ್ಸಿಸ್ಟ್ ಅಂತ ಅವನು ಹೇಳ್ತಾನೆ. ಇದನ್ನು ನೋಡೋಕ್ಕೆ ಬಟರ್ಸ್ ಥ್ರೆಡ್ಸ್ ಅಂತ ಕರಿತೀವಿ. ಇಲ್ಲೂ ಸ್ವಲ್ಪ ವ್ಯಾಲ್ಯೂಸ್ ಎಲ್ಲ ಕೊಟ್ಟಿದ್ದಾನೆ. ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಅಕಾರ್ಡಿಂಗ್ ಟು ದ ಡಯಾಮೀಟರ್ ಅಂಡ್ ಪಿಚ್ನ ಯೂಸ್ ಮಾಡಿ H1, N1 ವಿಡ್ತು ಅಂಡ್ P/2, P/30 ಡಿಗ್ರಿ ಅಂಡ್ ಆಲ್ಸೋ ಫೈಂಡ್ ಔಟ್ D1, D2 ಎಕ್ಸೆಟ್ರಾ. ಇದನ್ನು ನಾವು ಬಟರ್ಸ್ ಥ್ರೆಡ್ಸ್ ಅಂತ ನಾವು ಕರಿತೀವಿ. ಈ ಥ್ರೆಡ್ಸ್ನ ನಾವು ಎಗೇನ್ ದ ನೆಕ್ಸ್ಟ್ ಒನ್ ವರ್ಮ್ ಥ್ರೆಡ್ ಅಂತ ಹೇಳ್ತಾನೆ, ವರ್ಮ್ ಥ್ರೆಡ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಸಿಮಿಲರ್ ಟು ಆಕ್ಮಿ ಥ್ರೆಡ್. ನೋಡಕ್ಕೆ ಇದು ಹೆಚ್ಚು ಕಡಿಮೆ ಆಕ್ಮಿ ಥ್ರೆಡ್ ಥರನೇ ಇದೆ ಇನ್ ದೀಸ್ ಶೇಪ್, ಬಟ್ ದ ಡೆಪ್ತ್ ಆಫ್ ದ ಥ್ರೆಡ್ ಈಸ್ ಮೋರ್ ದ್ಯಾನ್ ದಟ್ ದ ಆಕ್ಮಿ ಥ್ರೆಡ್ಸ್. ಈ ವರ್ಮ್ ಥ್ರೆಡ್ ನೋಡೋಕ್ಕೆ ಆಕ್ಮಿ ಥ್ರೆಡ್ ಥರನೇ ಇದೆ, ಬಟ್ ಸ್ಮಾಲ್ ಚೇಂಜಸ್. ದ ಡೆಪ್ತ್ ಈಸ್ ಆಲ್ಸೋ ಮೋರ್ ದ್ಯಾನ್ ಆಕ್ಮಿ ಥ್ರೆಡ್. ಆಕ್ಮಿ ಥ್ರೆಡ್ಗಿಂತ ಸ್ವಲ್ಪ ಇದ್ರದ ಡೆಪ್ತ್ ಆಫ್ ಥ್ರೆಡ್ ಜಾಸ್ತಿ ಇರ್ತಂತೆ ಅಂತ ಹೇಳ್ತಾನೆ. ದಿಸ್ ಥ್ರೆಡ್ ಈಸ್ ಕಟ್ ಆನ್ ದ ವರ್ಮ್ ಸಾಫ್ಟ್ ವಿಚ್ ಎಂಗೇಜಸ್ ವಿತ್ ವರ್ಮ್ ವೀಲ್. ಯಾವಾಗಲೂ ಈ ಥ್ರೆಡ್ ವರ್ಮ್ ಸಾಫ್ಟ್ ಮೇಲೆ ನಾವು ವರ್ಮ್ ವೀಲ್ ಜೊತೆಗೆ ಎಂಗೇಜ್ ಮಾಡಿ ನಾವು ನೋಡ್ತೀವಿ ಅಂತ ಹೇಳ್ತಾನೆ. ದ ವರ್ಮ್ ವೀಲ್ ಅಂಡ್ ವರ್ಮ್ ಸಾಫ್ಟ್ ಆರ್ ಆಲ್ಸೋ ಯೂಸ್ಡ್ ಇನ್ ಎ ಪ್ಲೇಸ್ ವೇರ್ ಮೋಷನ್ ಈಸ್ ಟು ಬಿ ಟ್ರಾನ್ಸ್ಮಿಟೆಡ್. ವರ್ಮ್ ವೀಲು ಮತ್ತು ವರ್ಮ್ ಸಾಫ್ಟ್ನ ಎಲ್ಲಿ ನಾವು ಪವರ್ ಅಂತಕ್ಕಂಥದ್ದು ಟ್ರಾನ್ಸ್ಮಿಟ್ ಆಗ್ತದೆ ಬಿಟ್ವೀನ್ ದ ಸಾಫ್ಟ್ ಅಟ್ ರೈಟ್ ಆ್ಯಂಗಲ್ಸ್. ರೈಟ್ ಆ್ಯಂಗಲ್ ಮೋಷನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕಾದ್ರೆ
ರೈಟ್ ಆ್ಯಂಗಲ್ ಮೋಷನ್ನ ನಾವು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಇಟ್ಸ್ ಆಲ್ಸೋ ಯೂಸ್ ಟು ವರ್ಮ್ ಆರ್ ವರ್ಮ್ ಥ್ರೆಡ್ಸ್ ಅಂತ ನಾವು ಕರಿತೀವಿ. ವರ್ಮ್ ವೀಲ್ ಅಂಡ್ ವರ್ಮ್ ಸಾಫ್ಟ್ ಅಂತ ಕರಿತೀವಿ. 90 ಡಿಗ್ರಿ ಆರ್ ರೈಟ್ ಆ್ಯಂಗಲ್ ಪವರ್ ಟ್ರಾನ್ಸ್ಮಿಷನ್ ನಾವು ಇದನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಇಟ್ ಇಸ್ ಆಲ್ಸೋ ಗಿವನ್ ಹೈ ರೇಟ್ ಸ್ಪೀಡ್ ರಿಡಕ್ಷನ್ ಅಂತ ಕರಿತೀವಿ. ಸ್ಪೀಡ್ನ ನಾವು ಕಡಿಮೆ ಮಾಡ್ಕೋಬೇಕಾದ್ರೆ ಈ ವರ್ಮ್ ಥ್ರೆಡ್ಸನ್ನು ನಾವು ಯೂಸ್ ಮಾಡ್ತೀವಿ ಅಂತ ಕರಿತೀವಿ. ವರ್ಮ್ ಥ್ರೆಡ್ಡು ನೋಡೋಕ್ಕೆ ಆಕ್ಮಿ ಥ್ರೆಡ್ ಥರನೇ ಇದೆ, ಬಟ್ ಸ್ಮಾಲ್ ಚೇಂಜಸ್ಸು. ಡೆಪ್ತ್ ಇಸ್ ಆಲ್ಸೋ ಮೋರ್ ದ್ಯಾನ್ ಆಕ್ಮಿ ಥ್ರೆಡ್. ಆಕ್ಮಿ ಥ್ರೆಡ್ಗಿಂತ ಡೆಪ್ತ್ ಅಂತಕ್ಕದ್ದು ಸ್ವಲ್ಪ ಜಾಸ್ತಿ ಇರ್ತದೆ ಅಂತ ಹೇಳ್ತಾನೆ. ಇದನ್ನು ಕೂಡ ಒಂದು ಚಿತ್ರದಲ್ಲಿ ನಾವು ನೋಡೋದ. ಈ ವರ್ಮ್ ಸಾಫ್ಟ್ ಮತ್ತು ವರ್ಮ್ ವೀಲ್ ಜೊತೆಗೆ ಯಾವಾಗಲೂ ಯೂಸ್ ಮಾಡ್ತೀವಿ. ಎಲ್ಲಿ ನಮಗೆ 90 ಡಿಗ್ರಿ ಟ್ರಾನ್ಸ್ಮಿಷನ್ ಅಥವಾ ಪವರ್ ಅಂತಕ್ಕಂಥದ್ದು 90 ಡಿಗ್ರಿಗೆ ನಾವು ಟ್ರಾನ್ಸ್ಮಿಟ್ ಬಿಟ್ವೀನ್ ದ ಸಾಫ್ಟ್ ಅಟ್ 90 ಡಿಗ್ರಿ ಆರ್ ರೈಟ್ ಆ್ಯಂಗಲ್ಸ್, ಅಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಆ್ಯಂಡ್ ರೇಟ್ ಆಫ್ ಸ್ಪೀಡ್ ರಿಡಕ್ಷನ್, ಸ್ಪೀಡ್ನ ನಾವು ಕಡಿಮೆ ಮಾಡ್ಕೋಬೇಕಾದ್ರೆ ಈ ವರ್ಮ್ ಥ್ರೆಡ್ನ ನಾವು ಯೂಸ್ ಮಾಡ್ತೀವಿ. ನೋಡೋಕ್ಕೆ ವರ್ಮ್ ಥ್ರೆಡ್ ಈ ಥರನೇ ಇದೆ. ಇಟ್ಸ್ ಆಲ್ಸೋ ಇನ್ಕ್ಲೂಡಿಂಗ್ 29 ಡಿಗ್ರಿ ಆ್ಯಂಡ್ ಆಲ್ಸೋ 30 ಡಿಗ್ರಿ. 29 ಡಿಗ್ರಿನೂ ಇರ್ತದೆ, 30 ಡಿಗ್ರಿನೂ ಇರ್ತದೆ. ಇನ್ಕ್ಲೂಡೆಡ್ ಆ್ಯಂಗಲು, ಡೆಪ್ತು, ರೂಟ್ ಆ್ಯಂಡ್ ಕ್ರೀಸ್ಟ್ ಆಸ್ ವೆಲ್ ಆಸ್ ಸೇಮ್ ಟು ದ ಸಿಮಿಲರ್ ಟು ಆಕ್ಮಿ ಥ್ರೆಡ್ ಥರನೇ ಇದೆ, ಬಟ್ ಡೆಪ್ತ್ ಇಸ್ ಆಲ್ಸೋ ಮೋರ್. ಡೆಪ್ತ್ ಅಂತಕ್ಕಂಥದ್ದು ಜಾಸ್ತಿ ಇದೆ ಅಂತ ಕರೀತಾರೆ. ಏರ್ ಆಲ್ಸೋ ಫೈಂಡ್ ಔಟ್ ಬಟ್ ಗಿವನ್ ಸಮ್ ಫಾರ್ಮುಲಾ. ಇದನ್ನು ಕೂಡ ನಾವು ಕ್ರೀಸ್ಟ್ ಮತ್ತು ಡೆಪ್ತ್ ರೂಟ್ನ ಕಂಡುಹಿಡ್ಕೋಬೇಕಾದ್ರೆ ಸಮ್ ಫಾರ್ಮುಲಾಸಲ್ಲಿ ನಾವು ನೋಡ್ತೀವಿ. ಸೊ ಡೆಪ್ತ್ ಈಸ್ ಈಕ್ವಲ್ ಟು ಫೈಂಡ್ ಔಟ್ ಬೈ 0.6866 ಡಿವೈಡೆಡ್ ಬೈ ಎನ್. ರೂಟ್ ಈಸ್ ಈಕ್ವಲ್ ಟು 0.310 ಡಿವೈಡೆಡ್ ಬೈ ಎನ್ ಆ್ಯಂಡ್ ಕ್ರೀಸ್ಟ್ ಈಸ್ ಈಕ್ವಲ್ ಟು 0.003 ಡಿವೈಡೆಡ್ ಬೈ ಎನ್. ಈ ಫಾರ್ಮುಲಾ ಯೂಸ್ ಮಾಡಿ ವ್ಯಾಲ್ಯೂಸ್ ಅಥವಾ ಡೆಪ್ತು ಎಷ್ಟು, ಕ್ರೀಸ್ಟ್ ಎಷ್ಟು ಮತ್ತು ರೂಟ್ ಎಷ್ಟು ಅಂತಕ್ಕಂಥ ಕಂಡುಹಿಡಿತೀವಿ. ನೋಡೋಕ್ಕೆ ವರ್ಮ್ ಥ್ರೆಡ್ನ ನೋಡಿದ್ದೀರಾ. ಸೊ ದ ನೆಕ್ಸ್ಟ್ ಒನ್ ನಕ್ಕಲ್ ಥ್ರೆಡ್ಸ್. ನೆಕ್ಸ್ಟ್ ಒನ್ ನಾವು ಏನು ಮಾಡ್ತೀವಪ್ಪ ಅಂದರೆ ನಕ್ಕಲ್ ಥ್ರೆಡ್ಸ್ ಬಗ್ಗೆ ನೋಡ್ತೀವಿ. ದ ಶೇಪ್ ಆಫ್ ದ ನಕ್ಕಲ್ ಥ್ರೆಡ್ ಈಸ್ ಆಲ್ಸೋ ನಾಟ್ ಎ ಟ್ರಪಜಾಯ್ಡಲ್ ಬಟ್ ಇಟ್ಸ್ ಆಲ್ಸೋ ಹ್ಯಾವಿಂಗ್ ಎ ರೌಂಡ್ ಶೇಪ್. ಇದು ಟ್ರೆಪಜಾಯ್ಡಲ್ ಗುಂಪಿಗೆ ಬರಲ್ಲ. ಟ್ರೆಪಜಾಯ್ಡಲ್ಲಿ 4 ಥ್ರೆಡ್ಸ್ನ ನಾವು ಹೇಳ್ತೀವಿ. ಆ ಗುಂಪಲ್ಲಿ ಒಂದು ಅಕ್ಮಿ ಥ್ರೆಡ್ಸು, ಬಟರ್ಸ್ ಥ್ರೆಡ್ಸು, ಸಾಟು ಥ್ರೆಡ್ಸು ಆ್ಯಂಡ್ ಆಲ್ಸೋ ಓಮ್ ಥ್ರೆಡ್. ನಕ್ಕಲ್ ಥ್ರೆಡ್ ಇಸ್ ಆಲ್ಸೋ ಎಕ್ಸ್ಪೆಕ್ಟ್ ನಾಟ್ ಎ ಟ್ರೊಪೆಜಾಯ್ಡಲ್ ಶೇಪ್. ಇದು ಟ್ರೊಪೆಜಾಯ್ಡಲ್ ಶೇಪ್ ಇರೋದಿಲ್ಲ. ಇಟ್ಸ್ ಆಲ್ಸೋ ಇಟ್ ಹ್ಯಾಸ್ ಎ ರೌಂಡೆಡ್ ಶೇಪ್. ನೋಡೋಕ್ಕೆ ಈ ಥ್ರೆಡ್ಡು ರೌಂಡೆಡ್ ಶೇಪ್ ಇರ್ತದೆ. ಇಟ್ ಈಸ್ ಲಿಮಿಟೆಡ್ ಅಪ್ಲಿಕೇಶನ್. ಇದನ್ನ ಕಡಿಮೆ ಅಪ್ಲಿಕೇಶನ್, ಕಡಿಮೆ ಉಪಯೋಗದಲ್ಲಿ ನಾವು ಕಡಿಮೆ ಜಾಗದಲ್ಲಿ ಉಪಯೋಗಿಸ್ತೀವಿ. ದ ಫಿಗರ್ ಗಿವನ್ ಟು ದ ಸಮ್ ಇಂಡಿಕೇಶನ್ ಆಫ್ ದ ನಕ್ಕಲ್ ಥ್ರೆಡ್ಸ್. ಇಟ್ ಈಸ್ ನಾಟ್ ಸೆನ್ಸಿಟಿವ್ ಅಗೇನೆಸ್ಟ್ ಡ್ಯಾಮೇಜ್ ಆಸ್ ದ ರೌಂಡೆಡ್ ಶೇಪ್ ಅಂತ ಹೇಳ್ತಾನೆ. ರೌಂಡೆಡ್ ಶೇಪ್ ಇರೋದ್ರಿಂದ ಜಾಸ್ತಿ ಇದು ನಮಗೆ ಡ್ಯಾಮೇಜ್ ಆಗಲ್ಲ. ಇಟ್ ಈಸ್ ಯೂಸ್ಡ್ ಫಾರ್ ವಾಲು ಸ್ಪಿಂಡಲ್ಸ್, ರೈಲ್ವೆ ಕ್ಯಾರೇಜ್, ಕಪ್ಲಿಂಗ್ಸ್, ಓಸ್ ಕನೆಕ್ಷನ್. ಇದನ್ನು ನಾವು ಜಾಸ್ತಿಯಾಗಿ ವಾಲು ಸ್ಪಿಂಡಲ್ಸಲ್ಲಿ, ನಲ್ಲಿಗಳಲ್ಲಿ ವಾಲು ಸ್ಪಿಂಡಲ್ಸ್ಗಳು ಯೂಸ್ ಮಾಡ್ತೀವಿ. ರೈಲ್ವೆ ಕ್ಯಾರೇಜ್ ಕಪ್ಲಿಂಗ್ಸಲ್ಲಿ ಯೂಸ್ ಮಾಡ್ತೀವಿ. ಓಸ್ ಕನೆಕ್ಷನ್, ಪೈಪ್ ಕಲೆಕ್ಷನಲ್ಲಿ ನಾವು ಈ ಒಂದು ನಕ್ಕಲ್ ಥ್ರೆಡ್ಸ್ನ ಯೂಸ್ ಮಾಡ್ತೀವಿ. ಈ ನಕ್ಕಲ್ ಥ್ರೆಡ್ ಟ್ರೊಪೆಜಾಯ್ಡಲ್ ಶೇಪ್ಗೆ ಇರೋದಿಲ್ಲ. ಇದು ನೋಡೋಕ್ಕೆ ರೌಂಡೆಡ್ ಶೇಪ್ಗೆ ಇರ್ತದೆ. ಇದನ್ನು ನಾವು ಲಿಮಿಟೆಡ್ ಅಪ್ಲಿಕೇಶನ್ಸ್ಲಿ ಯೂಸ್ ಮಾಡ್ತೀವಿ. ಜೊತೆಗೆ ಇದು ಸ್ಪಿಂಡಲ್ಸು ಅಥವಾ ವಾಲು ಸ್ಪಿಂಡಲ್ಸಲ್ಲಿ, ರೈಲ್ವೆ ಕ್ಯಾರೇಜ್ ಕಪ್ಲಿಂಗ್ಸು, ಓಸ್ ಕನೆಕ್ಷನಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಈ ಥ್ರೆಡ್ಡು ನೋಡೋಕ್ಕೆ ನೋಡಿ ಈ ಥರ ಇದೆ. ಇಸ್ ಆಲ್ಸೋ ಕಮ್ ಗಿವನ್ ಟು ದ ಸಮ್ ಲೆಟರ್ಸ್ ಇಂಡಿಕೇಟೆಡ್ ಆನ್ ದಿಸ್ ಫಿಗರ್. ಇದ್ರ ಮೇಲೂ ಕೆಲವು ಲೆಟರ್ಸ್. ಪಿಚ್ಚು 30 ಡಿಗ್ರಿ ಹೇಳ್ತಾನೆ. ರೇಡಿಯಸ್ 1, ರೇಡಿಯಸ್ 2, ರೇಡಿಯಸ್ಸು, ಎಚ್, ಹೈಟು, D1, D2, ಡಯಾಮೀಟರ್ ಆಫ್ ದ ಥ್ರೆಡ್ಸ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಟ್ಸ್ ಆಲ್ಸೋ ಫೈಂಡ್ ಔಟ್ ಬೈ ಯೂಸಿಂಗ್ ದ ಸಮ್ ಫಾರ್ಮುಲಾ. ಇದನ್ನು ಕೂಡ ನಾವು ಕೆಲವು ಫಾರ್ಮುಲಾದಿಂದ ನಾವು ಪಿಚ್ಚು ಮತ್ತು ಡಯಾಮೀಟರ್ ಪ್ರಕಾರದಲ್ಲಿ ನಾವು ಇದನ್ನೆಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ನ ಕೊಟ್ಟಿದ್ದಾನೆ. ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಹಾಕಿ ನಾವು ಇದನ್ನು ಫೈಂಡ್ ಔಟ್ ಮಾಡ್ತೀವಿ. ಇಸ್ ಆಲ್ಸೋ ರೌಂಡೆಡ್ ಶೇಪ್ ಆಫ್ ದ ಥ್ರೆಡ್ ಅಂತ ಹೇಳ್ತಾನೆ. ನೋಡೋಕ್ಕೆ ಈ ಥ್ರೆಡ್ಡು ರೌಂಡ್ಸ್ ಇದೆ, ನಾಟ್ ಎ ಟ್ರೊಪೆಜಾಯ್ಡಲ್ ಶೇಪ್. ಟ್ರೊಪೆಜಾಯ್ಡಲ್ ಶೇಪಲ್ಲಿ ಇರೋದಿಲ್ಲ. ಇದನ್ನು ವಾಲ್ವ್ ಸ್ಪಿಂಡಲ್ಸಲ್ಲಿ, ರೈಲ್ವೆ ಕಪ್ಲಿಂಗ್ಸು ಜೊತೆಗೆ ನಾವು ಬೇರೆ ಬೇರೆ ಉಪಯೋಗಿಸೋದಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಗೊತ್ತಾಯ್ತಿದೆಯಾ? ಇದು ನೋಡೋಕ್ಕೆ ಸೊ ರೌಂಡೆಡ್ ಶೇಪ್ ಇದೆ. ಇದನ್ನು ನಕ್ಕಲ್ ಥ್ರೆಡ್ಸ್ ಅಂತ ನಾವು ಕರಿತೀವಿ. ನಕ್ಕಲ್ ಥ್ರೆಡ್ಸು, ವಾಲ್ ಸ್ಪಿಂಡಲ್ಸು, ರೈಲ್ವೆ ಕಪ್ಲಿಂಗ್ಸು ಆ್ಯಂಡ್ ಆಲ್ಸೋ ಓಸ್ ಕನೆಕ್ಷನ್. ಓಸ್ ಕನೆಕ್ಷನ್ ಅಂದರೆ ಓಸ್ ಪೈಪ್ಗಳನ್ನ ಕನೆಕ್ಟ್ ಮಾಡ್ಕೋಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡ್ತೀವಿ. ದ ಬೇಸಿಕ್ ಪ್ರೊಫೈಲ್ಸ್ ಆಫ್ ದ ನಕ್ಕಲ್ ಥ್ರೆಡ್ನ ಬೇಸಿಕ್ ಪ್ರೊಫೈಲ್ಸ್ ಈ ಥರ ಇದೆ. ಇಟ್ಸ್ ಆಲ್ಸೋ ಫೈಂಡ್ ಔಟ್ B is equal to 0.68301 into P and H1 is equal to 0.5 P nothing but pitch. A is equal to 0.5 pitch. A is equal to 0.05 ಪಿಚ್ ಅಂತ ಹೇಳ್ತಾನೆ. ಪಿಚ್ಚು ಮತ್ತು ಡಯಾಮೀಟರ್ ಪ್ರಕಾರವಾಗಿ ಇದನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಇಸ್ ದ ಕಾನ್ಸ್ಟೆಂಟ್ ಫಾರ್ಮುಲಾ ಫಾರ್ ಗಿವನ್ ಟು ಫೈಂಡ್ ಔಟ್ ದ
ಥ್ರೆಡ್ ಎಲಿಮೆಂಟ್ಸ್, ಥ್ರೆಡ್ನ ನಾವು ಕಂಡುಹಿಡಿಬೇಕಾದ್ರೆ ಅದರ ಮೂಲ ಇದನ್ನು ಎಲಿಮೆಂಟ್ಸ್ಗಳಿಗೆ ಮತ್ತು ಅದರ ವ್ಯಾಲ್ಯೂಸ್ನ ಕಂಡುಹಿಡಿಬೇಕಾದ್ರೆ ಇದನ್ನು ನಾವು ಯೂಸ್ ಮಾಡ್ತೀವಿ. ಡೆಸಿಗ್ನೇಷನ್ ಏನಪ್ಪ ಹೇಳ್ತಂದರೆ ಎ ನಕ್ಕಲ್ ಥ್ರೆಡ್ ಆಫ್ ಡಯಾಮೀಟರ್ 60 mm ಇಂಟು ಪಿಚ್ 4.233 mm shall be designed as K60 into 4.233 IS the 4695 ಅಂತ ಬರಿಬೇಕಾದ್ರೆ ಥ್ರೆಡ್ನ ನಾವು ಡೆಸಿಗ್ನೇಟ್ ಮಾಡ್ಬೇಕಾದ್ರೆ ಕೆ ಅಂತ ಬರೆದ್ರೆ ಇದು ನಕ್ಕಲ್ ಥ್ರೆಡ್ ಅಂತ ಹೇಳ್ತಾನೆ, ಡಯಾಮೀಟರ್ 60, 4.233 ಪಿಚ್ ಅಂತೇಳಿ ಉಳಿದ ವ್ಯಾಲ್ಯೂಸ್ನ ನಾವು ಕಂಡುಹಿಡಿತೀವಿ. ದ ನೆಕ್ಸ್ಟ್ ಒನ್ ಅಮೆರಿಕನ್ ನ್ಯಾಷನಲ್ ಥ್ರೆಡ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ಎಕ್ಸ್ಟ್ರಾ. ದೀಸ್ ಥ್ರೆಡ್ಸ್ ಆರ್ ಆಲ್ಸೋ ಕಾಲ್ಡ್ ಸೆಲ್ಲರ್ಸ್ ಥ್ರೆಡ್ಸ್ ಅಂತ ಹೇಳ್ತಾನೆ. ಇಟ್ ವಾಸ್ ಮೋರ್ ಕಾಮನ್ಲಿ ಯೂಸ್ಡ್ ಪಿರಿಯರ್ ಟು ದ ಇಂಟ್ರೊಡಕ್ಷನ್ ಆಫ್ ದ ISO ಯೂನಿಫೈಡ್ ಥ್ರೆಡ್ಸ್ ಅಂತ ಹೇಳ್ತಾನೆ. ಈ ಅಮೆರಿಕನ್ ನ್ಯಾಷನಲ್ ಥ್ರೆಡ್ಸು ಅನದರ್ ಟೈಪ್ ಆಫ್ ದ ಥ್ರೆಡ್ಸು. ಇದಕ್ಕೆ ಇನ್ನೊಂದು ಹೆಸರಿದೆ ಸೆಲ್ಲರ್ ಥ್ರೆಡ್ಸ್ ಅಂತ ಹೇಳ್ತಾನೆ. ಇಟ್ ವಾಸ್ ಮೋರ್ ಕಾಮನ್ಲಿ ಯೂಸ್ಡ್ ಪಿರಿಯಡ್ ಟು ಇಂಟ್ರೊಡಕ್ಷನ್ ಆಫ್ ದ ISO ಯೂನಿಫೈಡ್ ಥ್ರೆಡ್ಸ್. ಇದನ್ನು ISO ಯೂನಿಫೈಡ್ ಥ್ರೆಡ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಇದನ್ನು ಯೂಸ್ ಮಾಡ್ತೀವಿ. ಇದಕ್ಕೆ ಇನ್ನೊಂದು ಹೆಸರು ಸೆಲ್ಲರ್ ಥ್ರೆಡ್ಸ್ ಅಂತ ಕರಿತೀವಿ, ಆರ್ ಅಮೆರಿಕನ್ ನ್ಯಾಷನಲ್ ಥ್ರೆಡ್ಸ್ ಅಂತ ಹೇಳ್ತಾನೆ. ನೋಡೋಕ್ಕೆ ಅಮೆರಿಕನ್ ನ್ಯಾಷನಲ್ ಥ್ರೆಡ್ಸು ಜಸ್ಟ್ ಲೈಕ್ ಎ ವಿ, ನೋಡೋಕ್ಕೆ ವಿ ಶೇಪ್ ಇದೆ ಆ್ಯಂಡ್ ಸಮ್ ಲೆಟರ್ಸ್ ಆರ್ ಇಂಡಿಕೇಟೆಡ್ ಆನ್ ದಿಸ್ ಫಿಗರ್. ಕೆಲವು ಲೆಟರ್ಸ್ನ ಇಂಡಿಕೇಟ್ ಮಾಡಿದ್ದಾನೆ. ಆ್ಯಂಡ್ ಆಲ್ಸೋ ಗಿವನ್ ದ ಸಮ್ ವ್ಯಾಲ್ಯೂಸ್. ಅಮೆರಿಕನ್ ನ್ಯಾಷನಲ್ ಥ್ರೆಡ್ಸ್ ಆರ್ ಸೆಲ್ಲರ್ ಥ್ರೆಡ್ಸ್ ಅಂತ ಕರಿತೀವಿ. ಇಯರ್ ಹೆಚ್ಚು ಹೈಟ್ ಆಫ್ ದ ಥ್ರೆಡ್. ಸೊ ಗಿವನ್ ಟು ದ ಪಿಚ್, ಅಕಾರ್ಡಿಂಗ್ ಟು ದ ಪಿಚ್ ಫೈಂಡ್ ಔಟ್ ದ ಸಮ್ ಹೈಟ್ ಆಫ್ ದ ಥ್ರೆಡ್, ಡಯಾಮೀಟರ್, ಪಿಚ್ಚು ಎಕ್ಸೆಟ್ರಾ. ಡಯಾಮೀಟ್ರು ಮತ್ತು ಪಿಚ್ನ ಕೊಟ್ಟಿರ್ತಾನೆ. ಅದ್ರ ಪ್ರಕಾರ ನಾವು ಈ ವ್ಯಾಲ್ಯೂಸ್ನ ನಾವು ಫಿಗರ್ ಮಾಡ್ತೀವಿ. ನೋಡೋಕ್ಕೆ ಇದು ವಿ ಶೇಪ್ ಇದೆ, ಆದರೂ ಇದನ್ನು ಅಮೆರಿಕನ್ ನ್ಯಾಷನಲ್ ಥ್ರೆಡ್ಸ್ ಅಂತ ಕರಿತೀವಿ ಅಥವಾ ಸೆಲ್ಲರ್ ಥ್ರೆಡ್ ಅಂತ ನಾವು ಕರಿತೀವಿ. ದ ನೆಕ್ಸ್ಟ್ ಒನ್ ಇದು ನೋಡೋಕ್ಕೆ ಈ ರೀತಿ ಇದೆ, ಅಮೆರಿಕನ್ ಡೊಮೆಸ್ಟಿಕ್ ಥ್ರೆಡ್ಸ್ ಅಂತ ನಾವು ಇದಕ್ಕೆ ಹೇಳ್ತೀವಿ. ಅಮೆರಿಕನ್ ನ್ಯಾಷನಲ್ ಥ್ರೆಡ್ಸ್ ಅಂತ ನಾವು ಹೇಳ್ತೀವಿ. ಮುಂದಿನ ತರಗತಿಯಲ್ಲಿ ಆ ಥ್ರೆಡ್ಸ್ ಬಗ್ಗೆ ಇನ್ನು ಹಲವಾರು ವಿಚಾರಗಳನ್ನ ಚರ್ಚೆ ಮಾಡೋಣ. ನಮಸ್ತೆ.